ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿವಸ ಆದಮೇಲೆ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಯಾವ ಥರ ಪಿತೃಪಕ್ಷ ಹಬ್ಬನ ಆಚರಿಸಿದ್ವಿ, ಹಾಗೆ ಅಮ್ಮ ಮನೆಗೂ ಹೋಗಿದ್ದೆ. ಹಾಗಾಗಿ ಅದು ತುಂಬ ಚಿಕ್ಕದಾಗಿ ವಿಡಿಯೋ ಮಾಡಿಕೊಟ್ಟಿದ್ದೆ, ಅದು ಕೂಡ ಇದೇ ವ್ಲಾಗಲ್ಲಿ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ, ನೋಡಿ ಅಂತ ಹೇಳ್ತಾ. ಹಾಗೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಪಿತೃಪಕ್ಷ ಹಬ್ಬ ಮಾಡಿದ್ದು ಶುಕ್ರವಾರ, ಅಂದರೆ ಭಾನುವಾರ ಹಬ್ಬ ಇತ್ತು. ಪ್ರತಿ ವರ್ಷವೂ ಹಸ್ಬೆಂಡ್ ಕಡೆಯಿಂದ ಏನು ಮಾಡ್ತಾರೆ ಅಂದರೆ ಅವ್ರ ಹಬ್ಬದ ಮುಂಚೆನೇ, ಅಂದರೆ ಇವಾಗ ಭಾನುವಾರ ಹಬ್ಬ ಅಂದರೆ ಅದ್ರ ಮುಂಚೆ ಒಂದು ವಾರ, ಒಂದು 3-4 ದಿವಸ ಹಿಂದೆನೇ ಮಾಡಿಬಿಡ್ತಾರೆ ಹಬ್ಬನ. ಹಾಗಾಗಿ ನಾವು ಈ ಸತಿ ಏನು ಅಂದ್ಕೊಂಡ್ವಿ ಅಂದರೆ ಶುಕ್ರವಾರ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಹಾಗಾಗಿ ಬೆಳಗ್ಗೆನೇ ನೆನ್ನೆ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಸ ಗುಡಿಸ ಎಲ್ಲ ಒರೆಸ್ಬಿಟ್ಟು, ನೆಲ ಒರೆಸಿ ಕಸ ಗುಡಿಸಿ ನಂತರ ಇವಾಗ ನಾನು ಫ್ರೆಶ್ ಅಪ್ ಆಗಿ ಮೊದಲು ಒಲೆಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಪ್ರತಿ ಹಬ್ಬನೂ ಏನೇ ಬಂದರೂ ನಾನು ಫಸ್ಟು ಒಲೆಗೆ ಪೂಜೆ ಮಾಡ್ಕೊತೀನಿ. ಯಾಕೆ ಅಂತ ಅಂದರೆ ಈ ಹಬ್ಬದಲ್ಲಿ ಆಗಲಿ, ನಾವು ದೇವ್ರುಗಳಿಗೆ ಇಡಬೇಕಾದ್ರೆ ಆಗಲಿ, ನೈವೇದ್ಯ ಮಾಡಬೇಕಾದ್ರೂ ನಾವು ಟೇಸ್ಟ್ ಮಾಡಲ್ಲ, ಯಾವುದೇ ಫುಡ್ನ ಟೇಸ್ಟ್ ಮಾಡಿಬಿಟ್ಟು ನಾವು ಮಾಡಲ್ಲ. ಹಾಗಾಗಿ ಅದು ಯಾವುದೇ ರೀತಿ ಅಂತ ಕೆಡಬಾರ್ದು, ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಮೊದಲು ಒಲೆಗೆ ಪೂಜೆ ಮಾಡಿಬಿಟ್ಟು ಆ ನಂತರ ಪ್ರತಿ ವರ್ಷವೂ ಹಬ್ಬದ ಅಡುಗೆನ ಶುರು ಮಾಡ್ಕೊತೀನಿ. ಹಾಗೆ ಈ ವರ್ಷವೂ ಕೂಡ ಅಷ್ಟೇ. ಈ ಹಬ್ಬದಲ್ಲಿ ಏನಂತ ಅಂದರೆ ನಮಗಿಷ್ಟ ಆಗೋ ಥರ ಅಡುಗೆ ಮಾಡೋ ಬದಲು ನಮ್ಮ ಹಿರೀಕರು ಯಾರು ನಮ್ಮನ್ನು ತ್ಯಜಿಸಿ ಹೋಗಿರ್ತಾರಲ್ಲ, ನಾವು ಅವ್ರಿಗೋಸ್ಕರ ಅಲ್ವ ಈ ಹಬ್ಬ ಮಾಡೋದು. ಹಾಗಾಗಿ ಅವ್ರಿಗೆ ಏನೇನೆಲ್ಲ ಇಷ್ಟ, ಅವ್ರು ಅವಾಗ ಏನೇನೆಲ್ಲ ಇದ್ದಾಗ ತಿಂತಾಯಿದ್ರು, ಅವ್ರಿಗೇನು ತುಂಬ ಇಷ್ಟ ಅಂತ ಹೇಳಿದರು, ಅದನ್ನು ಮಾಡಿ ಎಡೆ ಮುಂದೆ ಇಟ್ಟು ಅವ್ರನ್ನ ಇದನ್ನು ಮಾಡ್ಕೊಳ್ಳೋಂಥದ್ದು. ಹಾಗಾಗಿ ಅವ್ರು ನನಗೆ ಯಾವ ಥರ ಪ್ರತಿ ವರ್ಷ ನಾನು ಮಾಡ್ಕೊಂಡು ಬರ್ತಾಯಿದ್ವಿ, ಹಾಗಾಗಿ ಅದೇ ಥರನೇ ಈ ವರ್ಷವೂ ಕೂಡ ಮಾಡಿಕೊಂಡೆ. ಅಡುಗೆಗಳನ್ನೆಲ್ಲ ಒಬ್ಬಳೇ ಮಾಡ್ಕೊತಾ ಇದ್ದೆ, ಯಾಕಂದರೆ ಬೇಗ ಬೇಗ ಆಗಬೇಕಲ್ಲ. ಹಾಗಾಗಿ ಇನ್ನು ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ನಂಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸ್ವಲ್ಪ ಕಾಯಿ ತುರ್ಕೊಡೋದು, ಒಬ್ಬಟ್ಟಿಗೆ, ಆಮೇಲೆ ಸ್ವಲ್ಪ ಹುಳ್ಳಿಕಾಯಿ, ಬಟಾಣಿ ಎಲ್ಲ ತರಿಸಿದೆ, ಅದನ್ನೆಲ್ಲ ಅಜ್ಜಿ ಎಲ್ಲ ಸೋಸ್ಕೊಟ್ರು. ಇನ್ನು ಸ್ವಲ್ಪ ಚಿಕ್ಕದೆಲ್ಲ ಮಾಡಿಕೊಟ್ಬಿಟ್ಟು ಅವರು ಕೂಡ ಹೋದರು. ಇನ್ನು ಮಿಕ್ಕಿದ್ದು ನಾನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಗ್ರಾಚಾರ ಏನೋ ಗೊತ್ತಿಲ್ಲ, ಕರೆಂಟ್ ಮೇಲೆ ಕರೆಂಟ್ ಹೋಗೋದು ಮಾಡ್ತಾಯಿತ್ತು. ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು ನನಗಂತೂ. ಈ ಕಡೆ ಯಾವುದನ್ನು ಮಸಾಲ ರುಬ್ಬಿಲ್ಲ, ಈ ಕಡೆ ಒಬ್ಬಟ್ಟಿಗೆ ರುಬ್ಬಿಲ್ಲ, ಜಸ್ಟ್ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ ಅಂತ ನನಗೆ ಒಂಥರ ಟೆನ್ಷನ್ ಆಗ್ತಾಯಿತ್ತು. ಕರೆಕ್ಟ್ ಟೈಮ್ಗೆ ಎಲ್ಲರೂ ಬರೋ ಅಷ್ಟೊತ್ತಿಗೆ ಆಗಿಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಇನ್ನು ಈ ಹಬ್ಬದಲ್ಲಂತೂ ನನಗೆ ಒಂಥರ ಬೇಜಾರು, ಯಾಕಾದರೂ ಮಾಡ್ತೀವೋ ಈ ಹಬ್ಬನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತ ಅಂದರೆ ನೆನಪುಗಳು ಬರೋದಕ್ಕೆ ಶುರು ಆಗುತ್ತೆ. ಯಾಕೆಂದರೆ ನನ್ನ ತಂದೆಗೆ ಹಾಗೆ ನನ್ನ ಹಸ್ಬೆಂಡ್ ಅವರ ತಾಯಿಗೆ ನಾವು ಮಾಡೋದು. ಹಾಗಾಗಿ ಪ್ರತಿ ವರ್ಷ ಈ ಹಬ್ಬ ಮಾಡಬೇಕಾದ್ರೂ ತುಂಬ ಒಂಥರ ಏನೋ ಒಂಥರ ಅಳು ಥರ ಅನ್ನಿಸ್ತಾ ಇರುತ್ತೆ ನನಗೆ. ಯಾಕಾದರೂ ಈ ಹಬ್ಬ ಬರುತ್ತೋ ಅಂತಲೂ ಅನಿಸುತ್ತೆ, ಯಾಕಂದರೆ ಅವ್ರನ್ನೂ ನೆನೆಸ್ಕೊಂಡು ಮಾಡ್ತೀವಲ್ಲ. ಹಾಗಾಗಿ ಆದರೂ ಅಂದ್ಕೊಂಡೆ ಈ ವರ್ಷ ಮಾಡೋದೇ ಬೇಡ, ನನ್ನ ಕೈಲಿ ಯಾಕೋ ಒಂಥರ ಅನ್ನಿಸ್ತಾ ಇದೆ ಅಂತ ಏನೋ ಒಂದು ಕಾರಣಕ್ಕೆ ನಾನು ಅಂದ್ಕೊಂಡೆ. ಆದರೆ ನಾನು ಕಂಟಿನ್ಯೂಸ್ ಆಗಿ 2 ಡೇಸು ಹೆಂಗಾಗ್ಬಿಡ್ತು ಅಂದರೆ ನನ್ನ ಕನಸಲ್ಲಿ ನನ್ನ ತಂದೆ ಬರೋಕ್ಕೆ ಶುರು ಆಗೋದ್ರು. ಹೇಗೆ ಅಂದರೆ ಅವ್ರು ಬಂದು ಕಣ್ಣು ಮುಂದೆಯೇ, ಅದು ನಂಬ್ತಾರೆ ಕೆಲವರು ನಂಬಲ್ಲ, ಆದರೆ ಕಣ್ಣು ಮುಂದೆಯೇ ನನಗೆ ನನ್ನ ತಂದೆ ಏನೋ ಬಂದು ನಂಗೆ ಹೇಳ್ತಾ ಇದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಇಲ್ಲ, 2 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ, ಇವಾಗ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಸಿಂಪಲ್ಲಾಗಾದರೆ ಸರಿ ಮಾಡಬೇಕು. ನಮ್ಮ ತಂದೆಗೆ ಏನು ಇಷ್ಟ ಆಗುತ್ತೆ, ಅವ್ರ ತಾಯಿಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಚೂರಾದರೂ ಮಾಡಿ ಇಡಬೇಕು. ಯಾಕಂದರೆ ಅವರು ಹಿರೀಕರು ಅವಾಗ ಹೇಳ್ತಾ ಇದ್ರಂತೆ, ನಾವು ಯಾಕೆ ಹಿರೀಕರು ಪೂಜೆ ಮಾಡಬೇಕು ಅಂತ. ಅದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದ್ದಾವೆ. ಆದರೆ ಮೇಯ್ನಾಗಿ ನನಗೆ ಗೊತ್ತಿರೋ ಒಬ್ಬರು ತಾತ ಹೇಳಿದ್ದೇನೆಂದರೆ, ಹಿರೀಕರು ನಾವು ಯಾವಾಗ ನಮ್ಮನ್ನು ಬಿಟ್ಬಿಟ್ಟು ಸತ್ತೋಗ್ತಾರಲ್ಲ, ಅದಾದಮೇಲೆ ಅವರು ಪ್ರತಿ ವರ್ಷವೂ ನಮಗೋಸ್ಕರ ಕಾಯ್ತಾ ಇರ್ತಾರಂತೆ. ಅಂದರೆ ಇವಾಗ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನೋಡಬೇಕು ನಾವು ಅಂತ ಅವರು ವರ್ಷಾನುಗಟ್ಲೆ ಈ ಒಂದು ಹಬ್ಬಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ ಅವರು. ಯಾಕಂದರೆ ಈ ಒಂದು ಟೈಮ್ನಲ್ಲೇ ಅಲ್ವಾ ಅವರೆಲ್ಲರೂ ಅವ್ರವ್ರ ಕುಟುಂಬದ ಮನೆಗೆ ಹೋಗಿ ಕೂತ್ಕೊಂಡು ಅವರೇನೆಲ್ಲ ನಮಗೋಸ್ಕರ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅದನ್ನು ನೋಡಿಕೊಂಡು, ಅದೇನೋ ತಿಂದ್ಬಿಟ್ಟು ಅವ್ರು ನಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅವರು ಹೋಗ್ತಾರಂತೆ. ಅವರು ಕಾಯ್ತಾ ಇರ್ತಾರಂತೆ, ಅಷ್ಟು ವರ್ಷನೂ ಕಾಯ್ತಾ ಇರ್ತಾರಂತೆ. ನನ್ನ ಮಕ್ಕಳು ನನ್ನ ಕರೀತಾರೆ, ನನಗೆ ಇಷ್ಟವಾಗಿದ್ದೆಲ್ಲ ಅಡುಗೆ ಮಾಡಿರ್ತಾರೆ, ಮೊಮ್ಮಕ್ಕಳು ನನ್ನ ಕರೀತಾರೆ, ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಅವರು ತುಂಬ ಸಂಭ್ರಮದಿಂದ ಕಾಯ್ತಾ ಇರ್ತಾರಂತೆ ಹಿರೀಕರು, ನಮ್ಮನ್ನು ಯಾರ್ಯಾರು ಬಿಟ್ಟೋಗ್ತಾ ಇರ್ತಾರೆ. ಆ ಒಂದು ಇದಕ್ಕೋಸ್ಕರನಾದರೂ ಈ ಒಂದು ಹಬ್ಬನ ನಾವೆಲ್ಲರನ್ನೂ ನೆನೆಸ್ಕೊಂಡು, ನಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ನೆನೆಸ್ಕೊಂಡು ನಾವು ಈ ಒಂದು ಹಬ್ಬವನ್ನು ನಮಗೋಸ್ಕರ ಅಲ್ದಿದ್ರು ಅವ್ರಿಗೋಸ್ಕರ ಮಾಡಬೇಕು ಅಂತ ಹೇಳ್ತಾರೆ. ಅದು ಇನ್ನೊಂದು ಥರ ಏನಂತಂದರೆ, ನಾವು ತಿನ್ನೋಕ್ಕೋಸ್ಕರ ಇದನ್ನೆಲ್ಲ
ಮಾಡ್ತೀವಿ ಅಂತಲೇ ಕೆಲವ್ರು ಹೇಳ್ತಾರೆ. ಆದರೆ ಈ ಥರ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಇಲ್ಲ ನಮ್ಮ ಹಿರಿಕರು ನಮಗೋಸ್ಕರ ಕಾಯ್ತಾ ಇರ್ತಾರೆ, ನಮ್ಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರನಾದರೂ ನಾವು ಆಡಂಬರವಾಗಿ ಮಾಡೋಕ್ಕಾಗಿಲ್ಲ ಅಂದರೂ ಅವ್ರಿಗೆ ಏನೇನು ಇಷ್ಟ ನೋಡಿ ಅದನ್ನು ಮಾಡಿ ಇಟ್ಟು ಪೂಜೆ ಮಾಡಿ ಅವ್ರನ್ನ ಕರೆದು, ನೋಡಪ್ಪ ನನ್ನ ಕೈಲಾಗಿದ್ದಿಷ್ಟು ನಾನು ಮಾಡಿದ್ದೀನಿ, ಒಳ್ಳೆಯದಾಗಲಿ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಸಂತೋಷವಾಗಿ ನೀನು ಸ್ವರ್ಗಕ್ಕೆ ಹೋಗು, ಮತ್ತು ನಾನು ಮುಂದಿನ ವರ್ಷ ಕರಿತೀನಿ ನಿನ್ನ ಅಂತ ಹೇಳಿಬಿಟ್ಟು ಕಳಿಸೋ ಥರ ಅಂತೆ. ಆ್ಯಂಡ್ ಅದು ನಿಜವಾಗ್ಲೂ ನಿಜ ಅನ್ನಿಸ್ತು ನನಗೆ. ಯಾಕಂದ್ರೆ ಆ ಕನ್ಸಲ್ಲಿ ಬಂದಿದ್ರಲ್ಲ ನಮ್ಮ ತಂದೆ 2 ದಿವಸ ಕಣ್ಮುಂದೆ, ಮಾಡಲ್ಲ ಅಂದಿದ ತಕ್ಷಣ ಏನಕ್ಕೆ ಇವ್ಳು ಮಾಡಲ್ಲ ಅಂತ ಇದ್ದಾಳೆ ಅನ್ನೋ ಥರ ಕನ್ಸಲ್ಲಿ ಬಂದಿತ್ತು ನನಗೆ. ಹಾಗಾಗಿ ನಂಗೆ ನಿಜ ಅನ್ನಿಸ್ತು. ಆ್ಯಂಡ್ ನಿಮಗೂ ಏನಾದರೂ ಈ ವಿಷಯ ನಿಜ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನು ಸಂಜೆ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಆಗಿ ನೆಮ್ಮದಿಯಾಗಿ ಪೂಜೆ ಮಾಡಿ ಆ್ಯಂಡ್ ನಾವು ಕೂಡ ಬಂದಿರೋರಿಗೆಲ್ಲನೂ ಅಡುಗೆ ಎಲ್ಲ ಬಡಿಸಿ ಅವರು ಕೂಡ ಊಟ ಮಾಡಿಕೊಂಡು ಎಲ್ಲರೂ ಹೋದ್ಮೇಲೆ ಇನ್ನು ನಾನು ಕೂಡ ಊಟ ಮಾಡಿ ಸಂಜೆ ಆಗೋಯಿತು. ಯಾಕಂದರೆ ರಾತ್ರಿ 9:30 ಎಲ್ಲರೂ ಹೋಗೋ ಅಷ್ಟೊತ್ತಿಗೆ, ನಾನು ಊಟ ಮಾಡೋ ಅಷ್ಟೊತ್ತಿಗೆ 10 ಗಂಟೆ. ಸೊ ಮಲ್ಕೊಂಡ್ಬಿಟ್ಟೆ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಹೇಳಿದರು, ನೀನು ಎದ್ದು ಫ್ರೆಶ್ ಅಪ್ ಆಗಿ ಆನಂತರ ಕಡ್ಡಿ ಹಚ್ಬಿಟ್ಟು ಕಲಶನ ಅಲ್ಲಾಡಿಸಿ ಒಂದು ಅರ್ಧ ಗಂಟೆ ಆದಮೇಲೆ ಎಡೆ ಏನೇನೆಲ್ಲ ಇಟ್ಟಿದ್ದು ಅದನ್ನೆಲ್ಲ ಎತ್ಬಿಟ್ಟು ಏನೇನೆಲ್ಲ ಇದೆ ಅದನ್ನೆಲ್ಲ ಹಸುಗೆ ಹಾಕ್ಬಿಡು ಅಂತ ಹೇಳಿದರು. ಹಾಗಾಗಿ ಅದೇ ರೀತಿಯಾಗಿ ಎಲ್ಲನೂ ಮಾಡಿಕೊಂಡೆ. ಎಲ್ಲ ಆಯಿತು. ಇವಾಗ ನಾರ್ಮಲ್ಲಾಗಿ ಮನೆಯನ್ನೆಲ್ಲ ಇದನ್ನು ಮಾಡಿ ಸೆಟ್ ಮಾಡಿಟ್ಟೆ. ಈ ಹಬ್ಬ ಹರಿದಿನಗಳು ಬಂದರೆ ಗೊತ್ತಿರುತ್ತೆ, ಮುಂಚೆ ಒಂದು ದಿವಸ ಕ್ಲೀನ್ ಮಾಡು, ಅರೇಂಜ್ ಮಾಡು, ಎಲ್ಲ ಎತ್ತಿಡು, ತಿರ್ಗಾ ಹಬ್ಬ ಆದಮೇಲೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಎತ್ತಿಡು ಸಾಕಾಗೋಯಿತು. ನನಗಂತೂ ನೋಡ್ಬೋದು ಫುಲ್ ಸುಸ್ತಾಗೋಯಿತು. ಎಲ್ಲ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಟೇಬಲ್ ಇದನ್ನು ಇಟ್ಟಿದ್ದೀನಿ ಸದ್ಯಕ್ಕೆ. ಅದ್ರ ಜೊತೆ ಇವನು ಬೇರೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಯಾಕಂದರೆ ನಾಳೆ ಅವರು ಹಬ್ಬ ಮಾಡ್ತಾರೆ. ಹಾಗಾಗಿ ಇವತ್ತೇ ಸಂಜೆ ಹೋಗೋಣ ಅಂತ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಟ್ಟೆ. ಇನ್ನು ಸ್ವಲ್ಪ ಒಬ್ಬಟ್ಟು ಮಾಡೋದಿದೆ. ನೆನ್ನೆ ಒಂದು 40 ಒಬ್ಬಟ್ಟು ಮಾಡಿದ್ದೆ ಅಷ್ಟೇ. ಮಿಕ್ಕಿದ್ದು ಹೂರಣ ಎಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. 40 ಮಾತ್ರ ಮಾಡೋಕ್ಕಾಗಿದೆ. ಯಾಕಂದರೆ ಬೇರೆ ಐಟಮ್ಸ್ ಮಾಡಬೇಕಾಗಿತ್ತಲ್ಲ, ಕರೆಂಟ್ ಹೋಗೋದು ಬರೋದು ಬೇರೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಹೋಗೋದು ಬರೋದು ಮಾಡ್ತಾಯಿತ್ತಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು ನನಗೆ. ಲಾಸ್ಟಿಗಂತೂ ಟೈಮ್ ಬೇರೆ ಆಗಿಬಿಟ್ಟಿದೆ. ಇನ್ನೂ ಕರೆಕ್ಟಾಗಿ ಪಾತ್ರೆ ಸ್ವಲ್ಪ ತೊಳೆದಿಲ್ಲ, ಹಂಗೆ ಇಟ್ಟಿದ್ದೀನಿ. ಎಲ್ಲ ಬಂದುಬಿಟ್ರು ಈ ಥರ ಟೆನ್ಷನ್ನು. ಸೊ ಹಾಗಾಗಿ 40 ಒಬ್ಬಟ್ಟು ಮಾತ್ರ ಮಾಡಿದ್ದೆ. ಇನ್ನು ಮಿಕ್ಕಿದೆಲ್ಲ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯ್ತಲ್ಲ, ಇವಾಗ ಒಬ್ಬಟ್ಟು ಮಾಡಿ ಇಟ್ಬಿಟ್ಟು ಇನ್ನು ಸಂಜೆ ಮೇಲೆ ಸ್ವಲ್ಪ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ. ನಾಳೆ ಎಲ್ಲ ಹಬ್ಬ ಮಾಡ್ತಾರೆ. ಹಾಗಾಗಿ ಇವತ್ತೇ ಸಂಜೆ ಹೋಗ್ತಾಯಿದ್ದೀನಿ. ಒಂದು 6 ಗಂಟೆ 6:15 ಹೋಗ್ತೀನಿ. ಆಲ್ರೆಡಿ ಟೈಮ್ ಬಂದು 2 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಅದು ಒಬ್ಬಟ್ಟೆಲ್ಲ ಮಾಡಿಟ್ಬಿಟ್ಟು ಹೊರಡಬೇಕು. ಅಮ್ಮ ಮನೆಗೆ ಹೋಗಬೇಕು ಅಂತ ಫುಲ್ಲು ಜೋಶಲ್ಲಿ ಇತ್ತಲ್ಲ, ಹಬ್ಬ ಮಾಡಬೇಕು ಅಮ್ಮ ಮನೆಗೆ ಹೋಗಿನೋ ಅಂತ. ಇನ್ನು ಇಲ್ಲಿ ಏನೇನೆಲ್ಲ ಕೆಲಸ ಇರುತ್ತೋ ಅದನ್ನೆಲ್ಲ ನಾನು ಮುಗಿಸ್ಕೊಂಡೇ ಹೋಗಬೇಕು. ಯಾಕಂದರೆ ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ಆ್ಯಂಡ್ ಇದೊಂದು ರಿಯಾಲಿಟಿ ಅರ್ಥ ಮಾಡ್ಕೊಂಡಿರೋದು ನಾನು. ಯಾಕಂದರೆ ಹಬ್ಬ ಹರಿದಿನ ಎಷ್ಟೆಲ್ಲ ಕೆಲಸ ಮಾಡ್ತೀವಿ, ಎಷ್ಟೆಲ್ಲ ಇದನ್ನು ಮಾಡ್ತೀವಿ. ಆದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ಎಷ್ಟು ಖುಷಿ, ಎಷ್ಟು ಒಂಥರ ಸುಸ್ತು ಆಯಾಸ ಏನೂ ಇರಲ್ಲ. ಆವಾಗ ಅನ್ನಿಸ್ತಾ ಇರುತ್ತೆ ನಮ್ಮ ತಾಯಂದಿರು ನಾವು ಮಕ್ಕಳಾಗಿದ್ದಾಗ ಅವ್ರಿಗೆ ಪ್ರತಿಯೊಂದೂ ಹಬ್ಬನೂ ಮಾಡ್ಕೊಂಡು ಬರ್ತಾಯಿದ್ರಲ್ಲ, ಆವಾಗ ಅನ್ನಿಸ್ತಾಯಿತ್ತು ಏನಕ್ಕೆ ನಮ್ಮಮ್ಮ ಇಷ್ಟೊಂದೆಲ್ಲ ಮಾಡ್ತಾರೆ, ಇಷ್ಟೊಂದೆಲ್ಲ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಾಡ್ತಾರೆ, ಹೆಂಗಪ್ಪ ಮಾಡ್ತಾರೆ ಅನ್ಸೋದು. ಇವಾಗ ಅವರು ಆವಾಗ ಹಬ್ಬಗಳಿಗೆ ಇಂತಿಂಥದ್ದೇ ಆಚರಣೆಗಳು, ಈ ಥರ ವಿಷಯಗಳು ಎಲ್ಲ ಹೇಳೋರು. ಅವಾಗ ನಾವೇನೋ ಅನ್ಕೊತಾ ಇದ್ವಿ. ಆದರೆ ಇವಾಗ ನಮ್ಮ ಮನೇಲಿ ನಾವು ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ ನಮಗೆ. ಹೌದು, ಇದು ನಿಜ, ಇದು ಅರ್ಥಪೂರ್ಣವಾಗಿರುತ್ತೆ, ನಾವು ಮಾಡಬೇಕು, ನಮ್ಗೆ ಒಳ್ಳೇದಾಗಬೇಕು, ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅಂತ ಪ್ರತಿಯೊಂದನ್ನು ನಾವೇ ಅನಲೈಸ್ ಮಾಡಿಕೊಂಡು ಮನೆಯಲ್ಲಿ ಸಂಸಾರ ಅಂತ ಶುರು ಆದಮೇಲೆ ಎಲ್ಲನೂ ಮಾಡೋ ಅಂಥದ್ದು ಸಿಗುತ್ತೆ ನಮಗೂ. ಇನ್ನು ನಾನು ಕೂಡ ಮನೆಯಲ್ಲಿ ಆದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು ಅಪ್ಪು ಇಬ್ಬರೂ ಹೊರಟ್ವಿ. ಆದಷ್ಟು ಕೆಲಸ ಬೇಗನೆ ಆಯಿತು. ಆದರೆ ಸಂಜೆ ಆಗೇ ಹೋಯಿತು ನಾವು ಅಮ್ಮ ಮನೆಗೆ ಹೋಗೋ ಅಷ್ಟೊತ್ತಿಗೆ. ಯಾಕಂದರೆ ಪ್ರವೀಣವರು ಹಸುಗಳನ್ನೆಲ್ಲ ಕಟ್ಟಾಕಿ ಮೇವು ಹಾಕಿ ಅವನ್ನೆಲ್ಲ ಇದನ್ನು ಮಾಡೋ ಅಷ್ಟೊತ್ತಿಗೆ, ಹಾಲೆಲ್ಲ ಹಾಕಿ ಬರೋ ಅಷ್ಟೊತ್ತಿಗೆ ಸಂಜೆ 7-7:30 ಆಗೋಯಿತು. ಇನ್ನು ಅಮ್ಮ ಮನೆಗೆ ಹೋಗಿದ ತಕ್ಷಣ ನಂಗೆ ವ್ಲಾಗ್ ಮಾಡೋಕ್ಕೇನಾಗಿಲ್ಲ. ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ. ಅವತ್ತು ಸುಸ್ತಾಗ್ಬಿಟ್ಟಿತ್ತಲ್ಲ, ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಭಾನುವಾರ
ಪಿತೃಪಕ್ಷ ಹಬ್ಬ ಇತ್ತು. ಅವತ್ತೇನೋ ಅಮಾವಾಸ್ಯೆ ಅಂತಲೂ ಅಂದರು, ಇದು ನಮ್ಮ ದೇಶಕ್ಕಲ್ಲ ಬೇರೆ ದೇಶಕ್ಕೂ ಅಂತಲೂ ಅಂದರು, ಏನೇನೋ ಹೇಳ್ತಾಯಿದ್ರು. ಆದರೆ ನಾವು ಪ್ರತಿ ವರ್ಷ ಹೆಂಗೆ ಮಾಡ್ತೀವೋ ಅದೇ ಥರನೇ ಬೆಳಗ್ಗೆ ಎದ್ದು ಪೀಸ್ಫುಲ್ಲಾಗಿ ಹೊಲದ ಹತ್ರ ಎಲ್ಲ ಹೋಗಿ ಎಲ್ಲ ನೋಡ್ತಾ ಇದ್ದೆ. ಅಮ್ಮ ಸ್ವಲ್ಪ ಮೆಣಸಿನ್ಕಾಯಿ ಗಿಡ, ಟೊಮೊಟೊ ಗಿಡ, ಬದನೇಕಾಯಿ ಗಿಡ ಎಲ್ಲ ಹಾಕಿದ್ರು. ಅದನ್ನೆಲ್ಲ ತೋರಿಸ್ತಾಯಿದ್ರು. ಅವರೆಕಾಯಿ ಗಿಡ ಎಲ್ಲ ಹಾಕಿದ್ರು. ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು, ಹಾಗೆ ಸ್ವಲ್ಪ ಹೂವುಗಳಿತ್ತು, ತೋಟದಿಂದ ಹಾಕಿರೋ ಹೂವುಗಳು, ಅದನ್ನೆಲ್ಲ ಕಿತ್ಕೊಂಡು ಬಂದ ಒಂಚೂರು. ಇನ್ನು ನಾನು ಈ ವರ್ಷ ನಮ್ಮ ಮನೆ ಅಂದರೆ ಅಜ್ಜಿ ಮನೆಯಲ್ಲಿ ಈ ಥರ ಅರಿವಿನ ಪೂಜಿಸೋದು ಅಂತ ಹೇಳ್ತಾರೆ. ಅರಿವಿಗೆ ಪೂಜೆ ಮಾಡ್ತಾರಲ್ಲ, ಕಲಶ ಅಂತಾರೆ, ಕೆಲವರು ಅರಿವಿ ಅಂತಾರೆ. ಈ ಥರ ಅಂದರೆ ಟೋಟಲ್ ಡಿಫ್ರೆಂಟು. ನಮ್ಮ ತಾಯಿ ಮನೇಲಿ, ಅಜ್ಜಿ ಮನೇಲಿ ಮಾಡೋ ಥರನೇ ಬೇರೆ, ನಮ್ಮ ಯಜಮಾನ್ರ ಮನೆ ಕಡೆ ಮಾಡೋ ರೀತಿನೇ ಬೇರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಮ್ಮ ಅಡುಗೆ ಮನೆಯಿಂದ ಹೇಳ್ಕೊಡ್ತಾಯಿದ್ರು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಥರ ನಾನು ಮಾಡ್ಕೊಳ್ತಾ ಇದ್ದೆ. ಅಂದರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಈ ಸತಿ ಬೇಗನೆ ಆಗಬೇಕು ಅಂತ ಅವರು. ಯಾಕಂದರೆ ಪ್ರತಿ ವರ್ಷವೂ ಸಂಜೆ 6:30 7 ಗಂಟೆ ಆಗೋಗ್ತಾಯಿತ್ತು. ಈ ಸತಿ ಏನೋ ಅಮಾವಾಸ್ಯೆ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ಹಾಗಾಗಿ ಒಂದು 3:15 4 ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಸತಿ ಈ ಒಂದು ಪೂಜೆಗೆ ಏನೇನೆಲ್ಲ ಬೇಕೋ ಅದನ್ನು ಅಮ್ಮ ಹೇಳ್ಕೊಡ್ತಾಯಿದ್ರು. ಅವ್ರ ಕಡೆ ಯಾವ ಥರ ಮಾಡ್ತಾರೋ ಆ ಥರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಕಿಚನಲ್ಲಿ ಅಕ್ಕ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಅವರು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಇವ್ರು ಏನಂತಂದರೆ, ಮನೆ ಒಳಗೆ ದೀಪ ಹಚ್ತೀವಲ್ಲ ನಾವು ದೇವ್ರ ಮನೇಲಿ, ಅವತ್ತು ಏನು ಕಲಶ ಏನು ಪೂಜೆ ಅಲ್ಲ, ಡೈರೆಕ್ಟು ಇಲ್ಲೇ ಪೂಜೆ ಮಾಡೋದು. ಹಾಗಾಗಿ ಅಲ್ಲಿ ಜಸ್ಟ್ ಫೋಟೋಸ್ಗೆಲ್ಲ ಹೂವು ಇಟ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಅಕ್ಕ ಮತ್ತು ಅಮ್ಮ ಅಡುಗೆ ಮಾಡ್ತಾಯಿದ್ರು. ಅಕ್ಕ ಎಲ್ಲ ಉದುರಿಸ್ಕೊಟ್ಬಿಟ್ರು. ಇನ್ನು ಅಮ್ಮ ಅದು 2 ಒಲೆ ಅಲ್ವೇ ಇರೋದು, ಹಾಗಾಗಿ ಅದರಲ್ಲೇ ಬೇಗನೆ ಅಡುಗೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಸತಿ ಬೇಗ ಪೂಜೆ ಆಗಿಬಿಡ್ಬೇಕು ಅಂತ ಹೇಳಿ ಅವ್ರಿಗೆ. ಅಂದರೆ ಏನಂತಂದರೆ, ಅವರು ನಮ್ಮ ತಾತ ಮತ್ತು ನನ್ನ ತಂದೆ ಅವರೆಲ್ಲ ಏನೇನು ಇಷ್ಟಪಡ್ತಾರೋ ಆ ಪ್ರತಿಯೊಂದು ಅಡುಗೆನೂ ಮಾಡ್ತಾರೆ ನಮ್ಮಮ್ಮ. ಅಂದರೆ ಪಲ್ಯಗಳಾಗಿರ್ಬೋದು, ಅವ್ರು ತಿಂತಾ ಇದ್ದಿದ್ದ ಪಲ್ಯಗಳು, ಆಮೇಲೆ ಅವ್ರು ಏನು ಜಾಸ್ತಿ ಇಷ್ಟಪಟ್ಟು ಒಬ್ಬಟ್ಟು ತಿಂತಾಯಿದ್ರು. ಆಮೇಲೆ ನಮ್ಮ ತಂದೆಗೆ ಬಸ್ಸಾರು, ಅದರಲ್ಲೂ ಒಬ್ಬಟ್ಟಿನ ಸಾರು, ಈ ಥರದ್ದೆಲ್ಲ ತುಂಬಾ ಇಷ್ಟ. ಸಾರು ಪ್ರಿಯರು ನಮ್ಮ ತಂದೆ. ಹಾಗಾಗಿ ಸಾಂಬಾರು ಜಾಸ್ತಿ ಮಾಡುತ್ತಾ ಇದ್ರಲ್ಲ, ಸೊ ಹಾಗಾಗಿ ಅದನ್ನೇ ಎಲ್ಲ ಒಂದೊಂದೇ ರೆಡಿ ಮಾಡ್ತಾಯಿದ್ರು. ಪಲ್ಯಗಳು, ಸಾಂಬಾರು, ಏನೇನೆಲ್ಲ ಹಬ್ಬಕ್ಕೆ ಅವ್ರಿಗೇನೇನೆಲ್ಲ ಇಷ್ಟ ಇರುತ್ತೋ ಅದನ್ನೇ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಮಾತಾಡಿಕೊಂಡು ಎಲ್ಲರೂ ಒಬ್ರಿಗೊಬ್ರು. ಆ್ಯಂಡ್ ಈ ಸತಿ ಅಂತೂ 3 ಜನ ಇದ್ದಿದ್ದಕ್ಕೆ ಬೇಗನೆ ಆಗೋಯಿತು. ಈ ಮುಂಚೆ 2 ವರ್ಷ ಆಗಿರಲಿಲ್ಲ. ಯಾಕಂದರೆ ಹಬ್ಬಕ್ಕೆ ಬಂದಿದ್ವಿ, ಆದರೆ ನಾನು ಮಾಡೋಂಗಿರಲಿಲ್ಲ, ಏನು ಮುಟ್ಟೋಂಗಿರಲಿಲ್ಲ. ಅವರು ಕೂಡ ಅಷ್ಟೇ. ಹಾಗಾಗಿ ಸುಮ್ಮನಾಗ್ಬಿಟ್ಟಿದ್ದೆ. ಆದರೆ ಈ ವರ್ಷ ಎಲ್ಲರೂ ಇರೋದರಿಂದ ಎಲ್ಲ ಕೆಲಸನೂ ಬೇಗನೆ ಮಾಡ್ಕೊಂಡ್ವಿ. ಎಲ್ಲ ಅಮ್ಮ ತಗೊಂಡು ಬಂದಿದ್ದರು 2 ಬ್ಯಾಗ್ ಅಷ್ಟು. ನಾನಿವಾಗ ಅವ್ರು ಹೇಳ್ಕೊಡೋ ಥರನೇ ಅರಿವಿ ಪೂಜೆ ಮಾಡೋದಕ್ಕೆಲ್ಲ ಅರಿವಿ ತುಂಬಿಸೋದು, ಆಮೇಲೆ ಅದು ಇದನ್ನೇನೋ ಅವ್ರ ಕಡೆ ಹೇಳ್ತಾರಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ನೇ ವರ್ಷ ನಾನು ಈ ಥರ ಎಲ್ಲ ರೆಡಿ ಮಾಡ್ತಾ ಇರೋದು. ನಮ್ಮಲ್ಲಿ ಅದು ತುಂಬ ಸಿಂಪಲ್ಲು. ಜಸ್ಟ್ ಒಂದು ಕಲಶ, ಅದು ಸೀರೆ, ಪಂಚೆ, ನನ್ನ ತಂದೆಗೆ ಪಂಚೆ, ಈ ಥರ ಅವ್ರ ಅಮ್ಮಂಗೆ ಸೀರೆ ಅಂತ ಇದು ಇಷ್ಟೇ ಇದ್ದಿದ್ದು. ಇಲ್ಲಿ ಏನೋ ಡಿಫ್ರೆಂಟಾಗಿ ಹೇಳ್ತಾಯಿದ್ರು ನನ್ನ ತಾಯಿ. ಅದನ್ನೇ ಮಾಡಿಕೊಡ್ತಾ ಇದ್ದೆ ಅವ್ರಿಗೆ ಅಂತ ಹೇಳ್ಬಿಟ್ಟು.
ತಿಂಡಿಗಳು ಹಣ್ಣುಗಳು ಏನೇನು ತಂದಿದ್ರು ಅದನ್ನೆಲ್ಲ ಇಟ್ಟೆ. ಇನ್ನು ಅಡುಗೆ ಊಟ ಏನು ಮಾಡ್ತಾರಲ್ಲ ಅದನ್ನು ಮಾತ್ರ ಇಡಬೇಕಾಯ್ತು. ಅದನ್ನು ಹಾಗೆ ಇಡೋಂಗಿಲ್ಲ, ಅವ್ರ ಕಡೆಯವರು ಪೂಜಾರಿ ಬರ್ತಾರೆ, ಅವ್ರು ಪೂಜೆ ಮಾಡ್ಬೇಕಾದ್ರೆ ಇಡಬೇಕು. ಅಷ್ಟೊತ್ತಿಗೆ ಅಮ್ಮ ಕರ್ಜಿಕಾಯಿ ಒಂಚೂರು ಒರೆಸ್ಕೊಡು, ನಾನು ಎಣ್ಣೆಗೆ ಹಾಕ್ತೀನಿ ಅಂದರು. ಹಾಗಾಗಿ ನಾನೇ ಅದನ್ನು ಫಿಲ್ಲಿಂಗ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು, ಅದನ್ನೆಲ್ಲ ಒರೆಸ್ದು ಫಿಲ್ಲಿಂಗ್ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಫೈನಲಿ ಅಡುಗೆ ಕಂಪ್ಲೀಟಾಗಿ ಆಯಿತು. ಇನ್ನು ಲಾಸ್ಟಿಗೆ ಕರ್ಜಿಕಾಯಿ, ವಡೆ, ಬಜ್ಜಿ ಇದನ್ನು ಒಂದೊಂದು ಒಬ್ಬಕ್ಕೆ ಕರಿಬೇಕಾಗಿತ್ತು. ಹಾಗಾಗಿ ಅದಕ್ಕೆಲ್ಲ ಮೇನ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಅಕ್ಕ ಕರ್ಜಿಕಾಯಿ ಕರ್ಕೊಡ್ತಾಯಿದ್ರು. ನಾನು ಮೆಣಸಿನ್ಕಾಯಿ ಬಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರೊಳಗೆ ನಾನು ಕೂಡ ಹೋಗಿ ರೆಡಿಯಾಗಿ ಬಂದುಬಿಡ್ತೀನಿ ಅಂತ ಹೇಳಿ ಅವ್ರು ಮಾಡೋ ಅಷ್ಟೊತ್ತಿಗೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಬಂದೆ. ಇನ್ನೇನು ಪೂಜಾರು ಬಂದುಬಿಡ್ತಾರೆ ಅಂತ ಹೇಳಿಬಿಟ್ಟು ಅವರು ಒಂದು 3-3:30 ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಆ್ಯಂಡ್ ನಾವು ಕಾಲಭೈರವ ಒಕ್ಕಲಾಗಿರೋದ್ರಿಂದ ನನ್ನ ತಾಯಿ ಮನೆ ಕಡೆಯವರು ಕಾಲಭೈರವ ಒಕ್ಕಲು, ನನ್ನ ಹಸ್ಬೆಂಡ್ ಕಡೆಯವರು ಕೂಡ ಕಾಲಭೈರವ ಒಕ್ಕಲು. ಹಾಗಾಗಿ ಅಂದರೆ ಕೆಲವರು ಒಂದೊಂದು ಥರ ಮಾಡ್ತಾರೆ. ಇಲ್ಲೇನಂತಂದರೆ ಇವರೇ ಬಂದು ಪೂಜೆ ಮಾಡಬೇಕು. ಅಂದರೆ ಕಾಲಭೈರವ, ತ್ರಿಶೂಲ ಏನಿರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆ ದೇವ್ರಿಗೂ ಕೂಡ ಎಡೆ ಇಟ್ಟು, ಆನಂತರ ಇವ್ರಿಗೆ ಹಿರಿಕರಿಗೂ ಕೂಡ ಎಡೆ ಇಟ್ಟು ಅವ್ರದ್ದು ಪೂಜೆ ಮಾಡಿ ಆದಮೇಲೆ ನಾವು ಧೂಪ ಹಾಕುವಂಥದ್ದು. ಅವರು ಪೂಜೆ ಮಾಡಿ ಹೋದ್ಮೇಲೆ ನಾವು ಕೂಡ ಒಂದು ಸತಿ ಪೂಜೆ ಮಾಡಿ ಧೂಪ ಹಾಕಿ ಇನ್ನು ಈಚೆಗಡೆ ಬಾಗಿಲು ಹಾಕ್ಕೊಂಡು ಬರೋದು. ಒಂದು ಸ್ವಲ್ಪ ಹೊತ್ತು ನಾವು 5 ನಿಮಿಷ ಎಲ್ಲ ಇರಲಿಲ್ಲ, ಒಂದು ಅರ್ಧ ಗಂಟೆನೇ ಆರಾಮಾಗಿ ಈಚೆಗಡೆ ಎಲ್ಲ ಕೂತ್ಕೊಂಡು ಎಲ್ಲರೂ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಆನಂತರ ಊಟ ಮಾಡಿದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದುಬಿಟ್ಟಿತ್ತು ನನಗಂತೂ. ಹಾಗಾಗಿ ಫುಲ್ ಅಕ್ಕನೆಲ್ಲ ಬಡಿಸಿದ್ರು. ಒಂದು ರೌಂಡ್ ಬ್ಯಾಟಿಂಗ್ ಆಗಿ ಇನ್ನು ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ತಿರ್ಗಾ ಮಂಡೇ ಅಕ್ಕ ಬೆಳಗ್ಗೆ ಬೇಗನೆ ಅವರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅಂತ ಅವ್ರು ಬೆಳಗಿನ ಜಾವ ಬೇಗನೆ ಹೊರಟೋದ್ರು ಆಫೀಸ್ಗೆ. ಇನ್ನು ನಾನು ಇದ್ದೆ, ಯಾಕಂದರೆ ಅಮ್ಮ ಹೇಳಿದ್ರು ಗುಂಡಿ ಪೂಜೆ ಮಾಡಬೇಕು, ನೀನು ಇರು, ನೀನು ಹೋಗ್ಬಿಟ್ರೆ ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪೂಜೆಗೆ ಏನೇನೆಲ್ಲ ಬೇಕೋ ಅದನ್ನು ಅಮ್ಮ ಎಲ್ಲ ರೆಡಿ ಮಾಡಿಕೊಂಡ್ರು. ಆಮೇಲೆ ಎಡೆ ಎತ್ತೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಎತ್ಬಿಟ್ಟು ಆನಂತರ ನಾವು ಕೂಡ ಇವಾಗ ಅಪ್ಪು, ನಾನು ಎಲ್ಲರೂ 3 ಜನನು ಹೊರಟ್ವಿ. ಆ್ಯಂಡ್ ಅಲ್ಲಿರೋ ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲರೂ ರಾಗಿ ಹಾಕಿದ್ರಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು ವ್ಯೂವ್ ಅಂತೂ. ಆ್ಯಂಡ್ ಹೋಗಿ ಪ್ರತಿ ವರ್ಷವೂ ನಾವು ಹಬ್ಬದ ಹಿಂದಿನ ದಿವಸ ಹೋಗಿ ಗುಂಡಿ ಪೂಜೆ ಅಂತ ಮಾಡ್ತೀವಿ. ಕೆಲವರು ಯುಗಾದಿಗೆ ಮಾಡ್ತಾರೆ, ಕೆಲವರು ದೀಪಾವಳಿಗೆ ಮಾಡ್ತಾರೆ, ಕೆಲವ್ರು ಏನಂದರೆ ಈ ಹಬ್ಬದ ಟೈಮಲ್ಲಿ ಪಿತೃಪಕ್ಷ ಹಬ್ಬದ ಟೈಮಲ್ಲಿ ಪಿತೃಪಕ್ಷ ಹಬ್ಬದ ದಿವಸ ಮಾಡ್ತಾರೆ. ಇವ್ರೇನಂದರೆ ಹಿಂದಿನ ದಿವಸ ಹೋಗಿ, ಹಬ್ಬದ ಹಿಂದಿನ ದಿವಸ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡುವಂಥದ್ದು. ನಾವು ಕೂಡ ಅಷ್ಟೇ, ನಮ್ಮ ತಾತಂಗೆ ಹಾಗೆ ನಮ್ಮ ಮಾವ ಅಂದರೆ ನಮ್ಮ ಅಮ್ಮನ ಅಣ್ಣ ಅವ್ರಿಗೆ ಇಬ್ಬರಿಗೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ವಾಪಸ್ಸು ನಾನು ಕೂಡ ಮನೆಗೆ ಒಂದು ಮಧ್ಯಾಹ್ನ 1 ಗಂಟೆ ಆಯಿತು ಬರೋ ಅಷ್ಟೊತ್ತಿಗೆ. ಸೊ ಹೀಗಿತ್ತು ನಮ್ಮ ಮನೆ ಹಬ್ಬ ಮತ್ತು ಅಮ್ಮ ಮನೆ ಹಬ್ಬ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.